ನಾವ್ ಇದುವರೆಗೂ ಕಳ್ಸಿದ್ 100 ಜನನೂ ಅವನಿಗೆ ಯಮ ಅಲ್ಲ ಕಣ. ಆ 1 ಗ್ರಾಮ್ ಅವನಿಗೆ ಯಮ ಆಗುತ್ತೆ. ಅದ್ ಸರಿ, ಫೇಸ್ಗೆ ಮಾಸ್ಕ್ ಹಾಕೊಂಡು ಸರಿಯಾಗಿ ಇಂಜೆಕ್ಟ್ ಮಾಡಿದ್ಯಾ ತಾನೆ? ಹೌದು ಬಾಯ್, ಫೇಸಿಗೆ ಮಾಸ್ಕ್ ಹಾಕೊಂಡು ಸೇಫ್ ಆಗಿ ಇಂಜೆಕ್ಟ್ ಮಾಡಿದ್ದೀನಿ. ಯಾರಿಗೂ ಡೌಟ್ ಬಂದಿಲ್ಲ ಅಲ್ಲ? ಡೋಂಟ್ ವರಿ ಬಾಯ್, ಯಾರಿಗೂ ಯಾವ ಡೌಟು ಬಂದಿಲ್ಲ. ಅರವಿಂದ್, ಪುಷ್ಪಕ್, ನೀನು ಇಲ್ಲೇನು ಮಾಡ್ತಿದ್ಯಾ? ನನ್ನ ವಿಷಯ ಬಿಡು ಪುಷ್ಪಕ್, ನೀನು ಕಾರ್ಗಿತಾನೆ ಹುಡ್ಕೊಂಡ್ ಬಂದಿರೋದು. ಹೌದು, ನಿನಗೆ ಗೊತ್ತಾಯ್ತು? ಅದಾ, ನಾನು ಇಂಪಾರ್ಟೆಂಟ್ ಕಾಲಲ್ಲಿ ಮಾತಾಡ್ಕೊಂತ ಬರ್ತಿದ್ದೆ, ಕಾಲಿಗೇನೋ ತಾಗ್ದಂಗಾಯ್ತು. ನೋಡಿದ್ರೆ ಕಾರ್ಕಿ. ಆಮೇಲೆ ಗೊತ್ತಾಯ್ತು ಅದು ನಿನ್ನ ಕಾರ್ಕಿ ಅಂತ. ಏನಿದು ಪುಷ್ಪಕ್, ಇಷ್ಟೊಂದು ಕೇರ್ಲೆಸ್ ಆಗ್ಬಿಟ್ಟಿದ್ಯಾ ನೀನು? ಏನೋ ನಮ್ ಕಾರ್ ಪಾರ್ಕಿಂಗು, ಸೊ ಕೀ ಏನೋ ಆಗಿಲ್ಲ. ಇದೇ ರೋಡಲ್ಲಿ ಆಗ್ಬಿಟ್ರೆ ಕಾರೇ ಕಳೆದೋಗ್ಬಿಡುತ್ತೆ ಪುಷ್ಪಕ್. ಪ್ಲೀಸ್ ಬಿ ಕೇರ್ಫುಲ್. ತಗೋ. ಅರವಿಂದ್, ನಾನು ಯೂಶಲಿ ಕೇರ್ಲೆಸ್ ಆಗಲ್ಲ, ಬಟ್ ನನ್ನ ಕಾರ್ನ ಲಾಕ್ ಮಾಡಿ ಕೀನ ಪಾಕೆಟಲ್ಲಿ ಇಟ್ಕೊಂಡು ಹೋಗಿದ್ದು ನೆನಪು. ಅದು ಹೇಗೆ? ಎನಿವೆ, ಥ್ಯಾಂಕ್ಸ್ ಅರವಿಂದ್. ದಟ್ಸ್ ಓಕೆ ಪುಷ್ಪಕ್. ಅದು ಸರಿ, ಎಲ್ಲಾದ್ರೂ ಆಚೆ ಹೋಗ್ತಿದ್ಯಾ? ಇಲ್ಲ, ಕಾರಲ್ಲಿ ಲ್ಯಾಪ್ಟಾಪ್ ಇತ್ತು, ತೊಗೊಂಡು ಹೋಗೋಣ ಅಂತ ಬಂದೆ. ಹೌದಾ, ಸರಿ ಸರಿ. ನೀನು ಬರ್ತಿಲ್ವಾ? ಇಲ್ಲ ಪುಷ್ಪಕ್, ನಾನು ಕ್ಲೈಂಟಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ. ನೀವು ಹೋಗಿರೋ, ನಾ ಮಾತಾಡ್ಕೊಂಡ್ ಬರ್ತೀನಿ. ಸರಿ, ಸಿ ಯಾ. ಬಾಯ್. ಅರವಿಂದ್, ಆ ಪುಷ್ಪಕ್ ಹೋದ್ನಾ? ಹೋದ. ಕಂಪ್ನಲ್ಲಿದ್ದಾಗ ಕಾಲ್ ಮಾಡಬೇಡ ಅಂತ ಹೇಳಿದೀನಿ ತಾನೆ. ಸುಮ್ಮನೆ ಕಾಲ್ ಮಾಡಿ ಕೆಲಸ ಆಯ್ತಾ 20 ಸಲ ಕೇಳ್ತಾ ಇರ್ಬೇಡ. ಇಬ್ರು ಸಿಕ್ಕಾಕೊಂತಿದ್ವಿ ಗೊತ್ತಾ? ನೀನ್ ಹೇಳಿದ ಥರನೇ ಪ್ಲಾನ್ ಮಾಡಿ ಮುಗಿಸಿದ್ದೀನಿ. ವೆಯ್ಟ್ ಮಾಡಿ ನೋಡೋಣ ಏನಾಗುತ್ತೆ ಅಂತ. ಸರಿ, ನೀನು 20 ಸಲ ಫೋನ್ ಮಾಡಿ ಕೇಳಕ್ ಹೋಗ್ಬೇಡ. ನಾನು ನಿಂಗೆ ಕಾಲ್ ಮಾಡ್ತೀನಿ ಏನು ವಿಷಯ ಅಂತ. ಸರಿ. ಅಪ್ಪ, ಸದ್ಯ ಕೂದಲೆಳಲ್ ಮಿಸ್ ಅದೆ. ಒಂಚೂರು ಯಾಮಾರಿದ್ರೆ ಪುಷ್ಪಕ್ ನನ್ನ ಕತೆ ಮುಗಿಸ್ತಿದ್ದ ಇವತ್ತು. ನೀವೇನ್ರಿ ಮಾಡ್ತಿದ್ದೀರಿ ಇಲ್ಲಿ? ನಿಮ್ಗೆ ಕಾಲ್ ಮಾಡ್ತಿದ್ದೆ ಸರ್, ಫೋನು ಬ್ಯುಸಿ ಬರ್ತಾ ಇತ್ತು, ಅದಕ್ಕೆ ಡೈರೆಕ್ಟಾಗಿ ಹೇಳೋಣ ಅಂತ ಬಂದೆ ಸರ್. ಏನ್ ವಿಷಯ? ಪ್ರೊಡಕ್ಷನು ರಾತ್ರಿ ಒಳಗೆ ಮುಗ್ದೋಗುತ್ತೆ ಅಂತ ಬಾಲರಾಜ್ ಸರ್ ಹೇಳಿದ್ದಾರೆ ಸರ್. ಬೇರೆ ಯಾವುದಾದ್ರೂ ಕೆಲಸ ಇದೆಯಾ ಸರ್? ಬೇರೆ ಏನು ಕೆಲಸ ಇಲ್ಲ, ಮಿಕ್ಕಿದ ನೋಡ್ಕೊಳ್ತೀನಿ, ನೀವು ಹೊರಡಿ. ಸರಿ ಸರ್. ಅಯ್ಯೋ ದೇವ್ರೆ, ಇಲ್ಲೇ ನಿಂತಿದ್ನಲ್ಲ, ನನ್ನ ಭಯ ಹತ್ರ ಮಾತಾಡಿದೇನಾದ್ರೂ ಕೇಳಿಸ್ಕೊಂಬಿಟ್ನಾ? ಇಲ್ಲ ಅನ್ಸುತ್ತೆ. ಗೋಪಿ ಅಣ್ಣ, ಇದರಲ್ಲಿ 3 ಬಾಕ್ಸ್ ಇದೆ. ಒಂದು ಪುಷ್ಪಕ್ ಸರ್ಗೆ, ಒಂದು ನರ್ತನ ಮೇಡಮ್ಗೆ, ಇನ್ನೊಂದು ಬಾಲರಾಜ್ ಸರ್ಗೆ. ಇನ್ನೂ ಏನಾದರೂ ಶಾರ್ಟೇಜ್ ಆದ್ರೆ ಬಂದು ಇಸ್ಕೊಂಡೋಗಿ. ಸರಿನಾ? ಸರಿ ಧ್ರುವ, ಕೊಡ್ತೀನಿ. ಏನ್ ಧ್ರುವ ನೀನು? ನಿನ್ ಮದ್ವೆ ನಿಲ್ಸ್ಬೇಕು ಅಂತ ಇದ್ದಿದ್ದವ್ರು, ನೀನ್ ನೋಡಿದ್ರೆ ಅವ್ರಿಗೆ ಊಟ ಕೊಟ್ಟು ಕಳಿಸ್ತಾ ಇದೀಯಾ? ಪರವಾಗಿಲ್ಲ ಸರಳಕ್ಕ, ಅವ್ರ ಬುದ್ಧಿನೇ ಅಷ್ಟು ಬಿಡಿ. ಇವಾಗ ಎಲ್ರಿಗೂ ಊಟ ಹಾಕ್ಸ್ಬೇಕಾದ್ರೆ ಅವರು ಕೊಡದೆ ಹೋದ್ರೆ ಚೆನ್ನಾಗಿರತ್ತಾ? ಅಷ್ಟೇ ಅಲ್ಲ, ಅವ್ರು ಎಷ್ಟೇ ಕಷ್ಟಪಟ್ರು ಈ ಮದ್ವೆ ಆಗೋಯ್ತಲ್ಲ, ಅದಕ್ಕೆ ಅವ್ರಿಗೆ ಹೊಟ್ಟೆ ಉರಿ ಇದೆ. ಈ ಬಿರಿಯಾನಿ ನೋಡಿದ್ರೆ ಇನ್ನೊಂದ್ ಸ್ವಲ್ಪ ಎಕ್ಸ್ಟ್ರಾನೇ ಹೊಟ್ಟೆ ಹೊರ್ಕೊಂತಾರೆ.
ನೀನ್ ಹೇಳೋದು ಸರಿನೇ ಬಿಡು. ಏಯ್ ಅದ್ ಸರಿ ಧ್ರುವ ಮೈನಾ ಎಲ್ಲೋ